ಮಳೆಗಾಲದ ಅಧಿವೇಶನ ಆರಂಭವಾಗಿ ಒಂದು ವಾರ ಕಳೆದರೂ ಕೂಡ ಸದನದಲ್ಲಿ ಕಲಾಪ ನಡೀತಾ ಇಲ್ಲ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಪ್ರತಿಪಕ್ಷಗಳ ಗದ್ದಲದಿಂದ ರಾಜ್ಯದ ಸಮಸ್ಯೆಗಳ ಚರ್ಚೆಗೆ ಅವಕಾಶ ಸಿಗುತ್ತಿಲ್ಲ ಅಂತ ಕಾಂಗ್ರೆಸ್ನ ಶಾಸಕರು ಸಿಡಿದೆದ್ದಿದ್ದಾರೆ. ಸ್ಪೀಕರ್ಗೆ ದೂರು ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ರಾಜೀನಾಮೆ 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 ಉಭಯ ಸದನಗಳಲ್ಲಿ ಪ್ರತಿಧ್ವನಿಸುತ್ತಿರುವ ಒಂದೇ ಒಂದು ಮಾತು ರಾಜೀನಾಮೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿವೆ. ಅಧಿವೇಶನ ಆರಂಭವಾದಾಗಿನಿಂದಲೂ ಪ್ರತಿಭಟನೆ ನಡೆಸ್ತಾ ಇವೆ. ಕಲಾಪ ನಡೆಯೋಕೆ ಬಿಡದೆ ಹೋರಾಟ ಮಾಡ್ತಿವೆ. ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆ ಗದ್ದಲ. ವಿಪಕ್ಷಗಳ ವಿರುದ್ಧ ದೂರು ನೀಡಲು ಮುಂದಾದ ಕೈಪಾಳಯ್ಯ. ಒಂದೆಡೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪ್ರತಿಭಟನೆ ನಡೆಸಿದರೆ ಮತ್ತೊಂದೆಡೆ ಬರದ ಚರ್ಚೆಗೆ ಅವಕಾಶ ಸಿಗದಿದ್ದಕ್ಕೆ ಕಾಂಗ್ರೆಸ್ ಸಮರ ಸಾರಿದೆ. ಪ್ರತಿಪಕ್ಷಗಳ ಗಲಾಟೆ, ಗದ್ದಲ, ಸಭಾತ್ಯಾಗದ ವಿರುದ್ಧ ತೀವ್ರ ಅಸಮಾಧಾನಗೊಂಡಿರುವಂತಹ ಕಾಂಗ್ರೆಸ್ ಶಾಸಕರು ಕೂಡ ಹೋರಾಟದ ಹಾದಿ ಹಿಡಿದಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ಶಾಸಕರು ಧರಣಿ ನಡೆಸಿದ್ದಾರೆ. ಶಾಸಕ ಕುಣಿಗಲ್ ರಂಗನಾಥ್, ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಹಾಗೂ ಸಚಿವ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಜಂಟಿಯಾಗಿ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಪಕ್ಷಗಳ ನಡವಳಿಕೆಯನ್ನ ಕಾಂಗ್ರೆಸ್ ಶಾಸಕರು ತೀವ್ರವಾಗಿ ಖಂಡಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ರೈತರ ಕಷ್ಟಗಳು, ಅಭಿವೃದ್ಧಿ ಯೋಜನೆಗಳು ಹಾಗೂ ಪ್ರವಾಹದಂತಹ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಲು ಪ್ರತಿಪಕ್ಷಗಳು ಅವಕಾಶ ನೀಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಸ್ಪಷ್ಟನೆ ಕೊಡದಲೆ ಅವರು ತಾನಾಗೆ ಆರೋಪಿ ಅಂತ ಹೇಳ್ಕೊಂಡು ಬಿಜೆಪಿ ರಾಜೀನಾಮೆ ಕೇಳೋದ್ರಲ್ಲಿ ಎಷ್ಟು ಸರಿ ಅನ್ನೋದನ್ನ ನೀವೆಲ್ಲ ಆಲೋಚನೆ ಮಾಡೋದು. ಅವ್ರು ಮಾಡಿರೋ ತಪ್ಪು ಸಾಬೀತಾಯ್ತಲ್ಲ, ಅದರಿಂದನೇ ಅವ್ರು ಕೊಡುವಂತದ್ದು ಮಾರಲ್ ನೈತಿಕವಾದಂತ ಜವಾಬ್ದಾರಿ ತೆಗೆದುಕೊಂಡು ಕೊಟ್ಟರು. ಅವರು ನಾವು ರೆಡಿ ಇದೀವಿ. ಅವ್ರು ರಾಜೀನಾಮೆ ಕೊಟ್ಟಿದ್ದಾಯ್ತು, ಜೈಲ್ಗೂ ಕರ್ಕೊಂಡು ಹೋಗಿದ್ದಾಯ್ತು, ಎಲ್ಲೂ ಅವರು ಆರೋಪಿ ಅಂತ ಹೇಳಲಿಕ್ಕೆ ಎಲ್ಲೂ ಅವ್ರಿಗೆ ಸಾಕ್ಷಿ ಸಿಗದಾರೆ ಅಂತದ್ರಲ್ಲಿ ಇನ್ ಮುಂದಕ್ಕೆ ಇನ್ನೇನ್ ಮಾಡ್ಬೇಕು? ಅಲ್ಲ, ಅದಕ್ಕೆ ಈಗ ಸ್ಪೀಕರ್ ಅವ್ರ ಹತ್ರ ನಾವು ಮನವೊಲಿಸತಕ್ಕಂಥ ಕೆಲಸ ಸ್ಪೀಕರ್ ಅವ್ರು ಮಾಡ್ತಾ ಇದೀವಿ. ಸ್ಪೀಕರ್ ಅವ್ರು ಏನಂದ್ರೆ ಯಾವುದೇ ಅಹಿತಕರಕ್ಕೆ ಅವಕಾಶ ಕೊಡೋದು ಬೇಡ, ಚರ್ಚೆಗಳಾಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸ್ಪೀಕರ್ ಅವರೇನು ಕೂಡ ಬಿಗಿಯಾದಂತ ಕ್ರಮ ತಗೊಂತಾ ಇಲ್ಲ. ಈಗ ಬಿಗಿಯಾದಂತ ಕ್ರಮ ತಗೋಬೇಕು. ಯಾರಿಗೆ ಸದನದಲ್ಲಿ ಭಾಗವಹಿಸಲಿಕ್ಕೆ ಇಚ್ಛೆ ಇಲ್ಲ ಅವ್ರನ್ನ ಹೊರಗಡೆ ಹಾಕ್ಬಿಟ್ಟು ಸದನವನ್ನು ನಡೆಸಬೇಕು. ಪ್ರತಿಪಕ್ಷಗಳು ಕೇವಲ ರಾಜಕೀಯ ಲಾಭಕ್ಕಾಗಿ ಕಲಾಪವನ್ನು ವ್ಯರ್ಥ ಮಾಡ್ತಾ ಇವೆ. ಕಾಂಗ್ರೆಸ್ ಕಿಡಿಕಾರಿದೆ. ರಾಜ್ಯದ ಜನರ ತೆರಿಗೆ ಹಣದಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಸಾರ್ವಜನಿಕರ ಸಮಸ್ಯೆ ಚರ್ಚೆ ಆಗಬೇಕು ಅಂತ ಆಗ್ರಹಿಸಿದೆ. ಹೀಗೆಯೇ ಅಧಿವೇಶನಕ್ಕೆ ಅಡ್ಡಿಪಡಿಸಿದ್ರೆ ವಿಧಾನಸಭೆಯ ನಿಯಮಾವಳಿಗಳ ಅಡಿಯಲ್ಲಿ ಸ್ಪೀಕರ್ಗೆ ಮೌಖಿಕ ಹಾಗೂ ಲಿಖಿತ ರೂಪದಲ್ಲಿ ದೂರು ನೀಡಲು ಮುಂದಾಗಿದೆ. ಸದನದ ಸಮಯ ಪೋಲು ಮಾಡ್ತಾ ಇರುವ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ಮೇಲೆ ತಕ್ಷಣವೇ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದೆ. ಅಷ್ಟೇ ಅಲ್ಲದೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ವರದಿಗಳು ಮತ್ತು ಕಲಾಪದ ವಿಡಿಯೋ ಸಾಕ್ಷ್ಯಗಳನ್ನು ಲಗತ್ತಿಸಿ ಸಭಾಧ್ಯಕ್ಷರಿಗೆ ಅಧಿಕೃತ ದೂರು ಸಲ್ಲಿಸಲು ಆಡಳಿತ ಪಕ್ಷದ ಶಾಸಕರು ಸಿದ್ಧತೆ ನಡೆಸಿದ್ದಾರೆ. ಶಾಸಕಾಂಗ ನಿಯಮಗಳ ಪ್ರಕಾರ ಕಲಾಪಕ್ಕೆ ಅಡ್ಡಿಪಡಿಸುವ ಶಾಸಕರನ್ನು ಅಮಾನತುಗೊಳಿಸುವಂತೆ ಸ್ಪೀಕರ್ ಅವರಿಗೆ ಮನವಿ ಮಾಡಲು ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ಒಟ್ನಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಕಾವು ಅಧಿವೇಶನದ ಸಂಪೂರ್ಣ ಸಮಯವನ್ನ ನುಂಗಿ ಹಾಕ್ತಾ ಇದೆ. ಜನಸಾಮಾನ್ಯರ ಧ್ವನಿಯಾಗಬೇಕಿದ್ದ ಸದನ ಗದ್ದಲದ ಗೂಡಾಗಿದೆ. ಕಾಂಗ್ರೆಸ್ ಶಾಸಕರ ಈ ದೂರಿಗೆ ಸ್ಪೀಕರ್ ಯಾವ ರೀತಿ ಸ್ಪಂದಿಸಲಿದ್ದಾರೆ ಅನ್ನೋದು ಕಾದು ನೋಡಬೇಕಿದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಮುಂಗಾರು ಅಧಿವೇಶನ ಕರೆಯಲಾಗಿದೆ. ಆದರೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ನಡುವಿನ ರಾಜಕೀಯ ಕಿತ್ತಾಟಕ್ಕೆ ಅಧಿವೇಶನ ಅರ್ಥವೇ ಕಳೆದುಕೊಂಡಿದೆ. ಇದರ ಪರಿಣಾಮ ರಾಜ್ಯದ ಜನರ ತೆರಿಗೆ ವ್ಯರ್ಥ ಆಗುತ್ತಿದೆ. ಸದನ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅದು ರೂಲಿಂಗ್ ಪಾರ್ಟಿ ಫೇಲ್ಯೂರ್. ಅವ್ರಿಗೆ ಸದನ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಸದನ ಹೆಂಗೆ ನಡೆಸಬೇಕು ಅನ್ನೋದು ಗೊತ್ತಿಲ್ಲ. ಬೇಕಾಗ್ತಕ್ಕಂಥ ಸವಲತ್ತುಗಳನ್ನ ರಾಜ್ಯದಿಂದ ಕೊಡ್ತಕ್ಕಂಥದ್ದಾಗಲಿ ಕೇಂದ್ರದಿಂದ ಕೊಡ್ತಕ್ಕಂಥದ್ದಾಗಲಿ ಎಲ್ಲರೂ ಒಟ್ಟಾರೆ ಪ್ರಯತ್ನ ಮಾಡಿದ್ರೆ ಜನರಿಗೆ ಒಳ್ಳೇದಾಕೈತಿ. ಅಧಿವೇಶನದಲ್ಲಿ ಆಡಳಿತ ವಿಪಕ್ಷಗಳ ಮಧ್ಯೆ ವಾಗ್ಯುದ್ಧ.
ಜನರ ತೆರಿಗೆ ಹಣ ಕೋಟಿ ಕೋಟಿ ವ್ಯರ್ಥ ಆಗ್ತಿದೆಯಾ? ರಾಜ್ಯದಲ್ಲಿ ಆಗಸ್ಟ್ 13ರಿಂದ ಮುಂಗಾರು ಅಧಿವೇಶನ ಪ್ರಾರಂಭವಾಗಿದೆ. ಆದರೆ ರಾಜ್ಯದ ಪ್ರಮುಖ ಜ್ವಲಂತ ಸಮಸ್ಯೆಗಳಾದ ಬರಗಾಲ, ರೈತರ ಸಂಕಷ್ಟಗಳು, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಬೇಕಿದ್ದ ಸದನದಲ್ಲಿ ಕೇವಲ ರಾಜಕೀಯ ವಾಗ್ಯುದ್ಧವೇ ಜೋರಾಗಿದೆ. ಅಧಿವೇಶನ ಆರಂಭವಾಗುವ ಮುನ್ನ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿದ್ಧಪಡಿಸಬೇಕು. ಒಂದು ಉತ್ತರವನ್ನು ಸಿದ್ಧಪಡಿಸಲು ಅಂದಾಜು 35,000ದಿಂದ 60,000ದವರೆಗೂ ಖರ್ಚು ಆಗಬಹುದು ಎನ್ನಲಾಗಿದೆ. ಜೊತೆಗೆ ಅಧಿವೇಶನ ಪ್ರಾರಂಭದ ದಿನದಿಂದ ಮುಗಿಯುವವರೆಗೂ ಶಾಸಕರ ದೈನಂದಿನ ಭತ್ಯೆಗಳು, ಭದ್ರತೆಗಾಗಿ ನಿಯೋಜಿಸಿರುವಂತಹ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ, ವಾಹನಗಳ ಬಾಡಿಗೆ, ಅಧಿಕಾರಿಗಳ ಪ್ರವಾಸ ಭತ್ಯೆ ಹೀಗೆ ಅನೇಕ ಖರ್ಚುಗಳಿವೆ. ಕಲಾಪದ ನಿರ್ವಹಣೆಗಾಗಿ ಪ್ರತಿದಿನ ಅಂದಾಜು 60 ಲಕ್ಷ ರೂಪಾಯಿ ಖರ್ಚು ಆಗಬಹುದು ಎನ್ನಲಾಗಿದೆ. ಒಟ್ಟು 10 ದಿನಗಳ ಕಲಾಪ ನಡೆದರೆ 6 ಕೋಟಿಗೂ ಅಧಿಕ ವೆಚ್ಚ ಆಗಲಿದೆ. ಈಗಾಗಲೇ ಅಧಿವೇಶನ ನಡೆಸಲು ಮೀಸಲಿಟ್ಟ ಅಂದಾಜು ಮೊತ್ತದಲ್ಲಿ 70% ವೆಚ್ಚ ಆಗಿದೆ. ಆದರೆ ಒಂದೇ ಒಂದು ದಿನವೂ ರಾಜ್ಯ ಹಿತಕ್ಕಾಗಿ ಚರ್ಚೆಗಳು ನಡೆದಿಲ್ಲ. ಸಂಪೂರ್ಣ ಪೋಲಾಗ್ತೈತಿ. ನಾವು ರಾಜ್ಯ ಜನರಿಗೆ ಮೋಸ ಮಾಡಿದಂಗ. ಅದು ಏನು ದುಡ್ಡು ಖರ್ಚಾಗ್ತೈತಿ ಸರಿಯಾಗಿ ನಮ್ಮ ಅದನ್ನ ಸದ್ವಿನಿಯೋಗ ಆಗಬೇಕಾಗಿತ್ತು. ಅದು ಸದ್ವಿನಿಯೋಗ ಆಗ್ತಾ ಇಲ್ಲ. ಅದು ವ್ಯಯ ಆಗ್ತೈತಿ. ನಾವು ಜನರಿಗೆ ಮೋಸ ಮಾಡ್ದಂಗೆ ಆಕೈತಿ. ಅದಕ್ಕೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅವರು ಹಿರಿಯ ಸದಸ್ಯರದಾರ ಎಲ್ಲರೂ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಸದನ ನಡೆಯಲು ಬಿಡಲ್ಲ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಇತ್ತ ಸರ್ಕಾರವೂ ಸಹ ಪ್ರತಿಷ್ಠೆಗೆ ಬಿದ್ದಿದೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬ ಮಾತಿನಂತೆ ಕಾಂಗ್ರೆಸ್ ಬಿಜೆಪಿ ಜಗಳದಲ್ಲಿ ರಾಜ್ಯದ ಜನರ ತೆರಿಗೆ ಹಣ ವ್ಯರ್ಥ ಆಗ್ತಾ ಇದೆ. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಧಿವೇಶನ ನಡೆದರೆ ಮಂತ್ರಿಗಳಿಗೆ, ಸಭಾಪತಿಗಳಿಗೆ ಹೆಚ್ಚು ಡಿಎ ಸಿಗಲಿದೆ ಅಂತ ಹೇಳಿದ್ದಾರೆ. ಅಧಿವೇಶನ ನಡೆಯುವಾಗ ದುಡ್ಡು ಜಾಸ್ತಿ ಹೋಗೋದು ಇವ್ರಿಗೆ, ಮುಖ್ಯಮಂತ್ರಿಗೆ, ಸಭಾಪತಿಗಳಿಗೆ, ಮಂತ್ರಿಗಳಿಗೆ, ಇವ್ರಿಗೆ ಜಾಸ್ತಿ ದುಡ್ಡು ಹೋಗೋದು. MLAಗಳಿಗಲ್ಲ. ಡಿಎ ಎಲ್ಲ ಬರೋದು ಇವ್ರಿಗೆ ಜಾಸ್ತಿ. ಅವ್ರು ಹೇಳ್ಬೇಕು ಉತ್ತರ. ಅದು ನಾವು ರೆಡಿ ಇದ್ದೀರಲ್ಲ, ಈಗ ಬರದ ಬಗ್ಗೆ ಚರ್ಚೆ ಅಂತ ಹೇಳಿದ್ರೆ ನಾವು ರೆಡಿ ಇದ್ದೀರಿ. ಘೋಷಣೆ ಮಾಡಿ. ಬರನೇ ಇಲ್ಲ ಅಂತ ನೀವು ಹೇಳಿದಿರಲ್ಲ, ಆರ್ಡರ್ ಮಾಡಿ. ಬರ ಐತೆ ಅಂದ್ರೆ ಆರ್ಡರ್ ಮಾಡಿ, ಗವರ್ಮೆಂಟ್ ಆರ್ಡರ್. ಪ್ರತಿದಿನ ಲಕ್ಷಾಂತರ ರೂಪಾಯಿ ತೆರಿಗೆದಾರರ ಹಣದಿಂದ ನಡೆಯುವ ಈ ಅಧಿವೇಶನಗಳು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಬದಲು ಕೇವಲ ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತವಾಗಿದೆ.